ಕಲರ್ ಈ ರೀತಿ ಕಿತ್ಕೊಂಡು ಹೋದ್ರೆ ಯಾವ ರೀತಿ ರೆಡಿ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್, ಕಮೆಂಟ್. ಬನ್ನಿ ಫ್ರೆಂಡ್, ಶರ್ಟ್ ಹಾಳಾದ್ರೆ ಯಾವ ರೀತಿ ರೆಡಿ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋ ನೋಡಿ ಈ ರೀತಿಯಾಗಿ ಯಾವ ರೀತಿ ರೆಡಿ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ಶರ್ಟ್ಗಳನ್ನ ತಗೊಂಡ್ಬಂದಿರ್ತೀವಿ. ವಾಶ್ ಮಾಡ್ತಾ ಈ ರೀತಿ ಕಿತ್ಕೊಂಡು ಹೋಗುತ್ತೆ. ಇದನ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಅಂದ್ರೆ ಶರ್ಟ್ ಎಲ್ಲಿ ಕೂಡ ಹಾಳಾಗಿರಲ್ಲ, ಕಾಲರ್ ಮಾತ್ರ ಈ ರೀತಿ ಕಾಲರ್ ಮಾತ್ರ ಹಾಳಾಗಿರುತ್ತೆ. ಇದನ್ನ ನಾವು ಯಾವ ರೀತಿ ಸರಿ ಮಾಡ್ಕೋಬಹುದು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಕಾಲರು ಈ ರೀತಿ ಇರುತ್ತಲ್ಲ, ಈ ಭಾಗವನ್ನ ನಾವು ಬಿಚ್ಚಿ ತಕ್ಕೋಬೇಕಾಗುತ್ತೆ. ಇಲ್ಲಿ ಹೊಲಿಗೆ ಇದೆಯಲ್ಲ, ಎರಡು ಕಾಣಿಸ್ತಾ ಇದೆಯಲ್ಲ ಹೊಲಿಗೆನ, ಈ ಹೊಲಿಗೆಯನ್ನ ನಾವು ಬಿಚ್ಚಿ ತಕ್ಕೋಬೇಕಾಗುತ್ತೆ. ಈ ರೀತಿ ಇದ್ರೆ ಮಾತ್ರ ಬರುತ್ತೆ ಹೊಲಿಗೆ. ಅದೇ ಜಾಯಿಂಟ್ ಕಾಲರ್ ಇದ್ರೆ ಮಾತ್ರ ಬರುತ್ತೆ. ಈ ರೀತಿ ಕಾಲರ್ಸ್ ಏನಾರು ಇದ್ರೆ ಮಧ್ಯದಲ್ಲಿ ಇದಕ್ಕೆ ನೋಡಿ ಹೊಲಿಗೆ ಬಂದಿಲ್ಲ. ಇದು ಏಕ್ ಪೀಸ್ ಅಲ್ಲಿ ಕಾಲರ್ ಅನ್ನ ಕಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಮಧ್ಯದಲ್ಲಿ ಎಲ್ಲಿ ಕೂಡ ಜಾಯಿಂಟ್ ಬಂದಿಲ್ಲ. ಈ ರೀತಿ ಇದ್ರೆ ಬರೋದಿಲ್ಲ. ಜಾಯಿಂಟ್ ಇದ್ದ ಕಾಲರ್ ಮಾತ್ರ ಬರುತ್ತೆ. ಇದು ಜಾಯಿಂಟ್ ಇಲ್ಲ, ಏಕ್ ಪೀಸ್ ಕಾಲರ್ ಏಕ್ ಪೀಸ್ ಇದೆ, ಇದರಲ್ಲಿ ಮಾಡಕ್ಕೆ ಬರೋದಿಲ್ಲ. ಈ ರೀತಿ ಸಪರೇಟ್ ಆಗಿ ಇದ್ರೆ ಮಾತ್ರ ಬರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಇದೆ. ಇದು ಈ ಕಡೆ ಓಪನ್ ಒಳಗಡೆ ಭಾಗಕ್ಕೆ ಈ ರೀತಿ ಇದೆ. ಈ ರೀತಿ ಜಾಯಿಂಟ್ ಪೀಸ್ ಇದ್ರೆ ಬರುತ್ತೆ. ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಮೊದಲಿಗೆ ಇಲ್ಲೇನು ಹೊಲಿಗೆ ಹಾಕಿದಾರಲ್ಲ, ಈ ಹೊಲಿಗೆ ಭಾಗವನ್ನ ನಾವು ಬಿಚ್ಕೋಬೇಕಾಗುತ್ತೆ. ಇಲ್ಲಿ ಸಣ್ಣದಾಗಿ ಹೊಲಿಗೆ ಇದೆಯಲ್ಲ, ಹೊಲಿಗೆಯನ್ನ ಬಿಚ್ಕೋಬೇಕಾಗುತ್ತೆ ಪೂರ್ತಿಯಾಗಿ. ಈ ಹೊಲಿಗೆಯನ್ನ ಹಾಕಿದಾರಲ್ಲ, ಹೊಲಿಗೆಯನ್ನ ಪೂರ್ತಿಯಾಗಿ ನಾವು ಬಿಚ್ಕೋಬೇಕು. ನಿಧಾನವಾಗಿ ನೋಡ್ಕೊಂಡು ಹೊಲಿಗೆ ಬಿಚ್ಚೋದಿರುತ್ತಲ್ಲ, ಅದರಿಂದ ನೀವು ನಿಧಾನಕ್ಕೆ ಹೊಲಿಗೆಯನ್ನ ಬಿಚ್ಕೋಬೇಕಾಗುತ್ತೆ. ಎರಡು ಹೊಲಿಗೆ ಹಾಕಿರ್ತಾರೆ, ನೀಟಾಗಿ ರಫ್ ಮಾಡಿ ಅದನ್ನ ಬಿಚ್ಕೋಬೇಕು. ಪೂರ್ತಿಯಾಗಿ ಹೊಲಿಗೆನ ಒಂದೊಂದಾಗಿ ಕಿತ್ಕೊಂತ ಬರಬೇಕು. ನೋಡಿ, ಓಪನ್ ಮಾಡಿದ್ರೆ ಈ ರೀತಿ ಆಗುತ್ತೆ. ಓಪನ್ ಮಾಡಿದಾಗ ನಮ್ದು ಈ ರೀತಿ ರೆಡಿ ಆಗುತ್ತೆ. ಓಪನ್ ಆದಾಗ ಇದನ್ನ ನಿಧಾನವಾಗಿ ನಾವು ಬಿಚ್ಕೊಂತ ಬರ್ಬೇಕಾಗುತ್ತೆ. ನಿಧಾನವಾಗಿ ಬಿಚ್ಕೋಬೇಕಾಗುತ್ತೆ. ಕೀಳಂಗೆ ಹೊಲಿಗೆ ಅಷ್ಟೇನೆ ನಾವು ಬಿಚ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ಹೊಲಿಗೆ ಇತ್ತಲ್ಲ, ಪೂರ್ತಿಯಾಗಿ ಬಿಚ್ಚಿ ತೆಗೆದಿದ್ದೀನಿ. ಈ ರೀತಿ ಆಗಿದೆ. ಇದು ಓಪನ್ ಮಾಡಿದ್ದೀನಿ. ನೋಡಿ, ಈ ಭಾಗ ಮಾತ್ರ ಹರಿದಿದೆ. ಇದು ಕಾಲರ್ ಈ ಕಡೆ ಹರಿದಿಲ್ಲ. ನಿಮ್ಗೆ ಈ ಕಾಲರ್ ಏನು ಅವಶ್ಯಕತೆ ಇಲ್ಲ. ಇವಾಗ ಇದು ಓಪನ್ ಆಗಿದೆಯಲ್ಲ, ಓಪನ್ ಆಗಿರೋದನ್ನ ನಾವು ಯಾವ ರೀತಿ ರೆಡಿ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಇವಾಗ ಈ ರೀತಿ ಇದೆಯಲ್ಲ, ಇವಾಗ ಪೂರ್ತಿಯಾಗಿ ಬಿಚ್ಚಿದ್ದೀನಿ. ಬಿಚ್ಚಿದ್ಮೇಲೆ ನಮ್ದು ಈ ರೀತಿ ಓಪನ್ ಆಗಿದೆ. ಈಗ ಓಪನ್ ಆದ್ಮೇಲೆ ಈ ತುದಿಗೆ ನಾವು ಈ ಭಾಗಕ್ಕೆ ಹೊಲಿಗೆಯನ್ನ ಹಾಕೋಬೇಕಾಗುತ್ತೆ. ಇಷ್ಟೇ ಎಂಡಿಗೆ ಎಡ್ಜಿಗೆ ಹೊಲಿಗೆಯನ್ನ ಹಾಕ್ಬೇಕು. ಯಾವ ರೀತಿ ಹಾಕೋದನ್ನ ತೋರಿಸ್ತೀನಿ. ಆಮೇಲೆ ಬಟ್ಟೆ ಯಾವ ಬಣ್ಣ ಇರುತ್ತಲ್ಲ, ಅದೇ ಬಣ್ಣದ ದಾರವನ್ನ ಹಾಕೊಳ್ಳಿ. ನಾನು ವೈಟ್ ಕಲರ್ ದಾರವನ್ನ ಹಾಕೊಂಡಿದ್ದೀನಿ. ಹಾಗೆ ಇಟ್ಕೊಂಡ್ಬಿಟ್ಟು ಈ ರೀತಿ ಸ್ಟಾರ್ಟಿಂಗ್ ಸ್ವಲ್ಪ ರಫ್ ಮಾಡಿಬಿಟ್ಟು ನಿಧಾನವಾಗಿ ಮೊದಲಿಗೆ ನಾವು ಹೊಲಿಗೆ ಹಾಕಿದ್ರಲ್ಲ, ಆ ಹೊಲಿಗೆ ಮೇಲೇನೆ ನಿಧಾನಕ್ಕೆ ಇಟ್ಕೊಂಡು ಹೊಲ್ಕೊಂತ ಬರಬೇಕು. ಇವಾಗ ಒಂದು ಹೊಲಿಗೆನ ಹಾಕೊಂಡಿದ್ದೀನಿ. ಅದೇ ರೀತಿ ಇನ್ನೊಂದು ಹೊಲಿಗೆನ ಕೂಡ ಇಲ್ಲಿ ಹಾಕೋಬೇಕಾಗುತ್ತೆ. ನಾವು ಪಕ್ಕಕ್ಕೆ ಒಂದೇ ಒಂದು ಹಲ್ಪಟ್ಟೆ ಎಷ್ಟು ಮಾತ್ರ ಬಿಟ್ಕೊಂಡು ಮಧ್ಯದಲ್ಲಿ ಈ ಭಾಗಕ್ಕೆ ನಾವು ಹೊಲಿಗೆನ ಹಾಕೊಂತ ಬರಬೇಕು. ಪೂರ್ತಿಯಾಗಿ ಹೊಲಿದು ರೆಡಿ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು, ನಾವು ಎಲ್ಲಿ ಜಾಯಿಂಟ್ ಹಾಕಿದ್ದೀವಿ ಅನ್ನೋದು ಕೂಡ ಗೊತ್ತಾಗಂಗಿಲ್ಲ. ಈ ರೀತಿಯಾಗಿ ರೆಡಿ ಆಗಿದೆ. ಈ ರೀತಿ ಕಾಣುತ್ತೆ ಹಾಕೊಂಡಾಗ. ಇದು ರೌಂಡ್ ಕಾಲರ್ ತರ ಕಾಣುತ್ತೆ. ನೋಡಿ, ಸುಮ್ಮನೆ ಶರ್ಟ್ ಹಾಳಾಯ್ತು ಅಂತ ಬಿಸಾಕೋ ಬದಲು ಕಾಲರ್ ಅಷ್ಟೇ ಹಾಳಾಗಿರುತ್ತೆ. ಶರ್ಟ್ಗಳಲ್ಲಿ ತುಂಬಾ ಶರ್ಟ್ ಇನ್ನು ತುಂಬಾ ಚೆನ್ನಾಗಿರುತ್ತೆ. ಬಿಸಾಕಕ್ಕೂ ಕೂಡ ಮನ್ಸಾಗ್ತಾ ಇರಲ್ಲ. ಅಂತ ಸಮಯದಲ್ಲಿ ಈ ರೀತಿ ನೀವು ಮನೇಲಿ ಮಿಷನ್ ಇತ್ತು ಅಂದ್ರೆ ಈ ರೀತಿ ನೀವು ರೆಡಿ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಇನ್ನೊಂದನ್ನು ಕೂಡ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ.
ನೋಡಿ, ಈ ಶರ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಏನೋ ರೀತಿ ಕಾಲರ್ ತರ ಕಾಣುತ್ತೆ. ಇತ್ತು ಅಂದ್ರೆ ವೇಸ್ಟ್ ಬಿಸಾಕೋ ಬದಲು ಕಾಲರ್ ಹರಿತು ಅಂದ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡ್ರೆ ಆಮೇಲೆ ಹರಿದಾಗ ಅದು ಹಾಕೊಂಡಾಗ ಅಸಹ್ಯ ಕೂಡ ಕಾಣ್ತಾ ಇರುತ್ತೆ. ಇದು ಕಾಲರ್ ಕೂಡ ಏನೂ ಆಗಿರ್ಲಿಲ್ಲ, ಕಾಲರ್ ಮಾತ್ರ ಕಿತ್ತಿತ್ತು. ನಾನು ಅದೇ ಬಣ್ಣದಲ್ಲಿ ಇದಕ್ಕೂ ಕೂಡ ಹೊಲಿಗೆ ಹಾಕಿದ್ದೀನಿ, ಆದ್ರೆ ಇದು ಕೂಡ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮನೇಲಿ ಶರ್ಟು ಹಾಳಾಗ್ತಾ ಇದ್ರೆ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇದೇ ರೀತಿ ಹೊಸ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ನಿಮ್ಮಲ್ಲಿ ಶರ್ಟು ಹಾಳಾಗ್ತಾ ಇದ್ರೆ ಈ ರೀತಿ ನೀವು ಕೂಡ ರೆಡಿ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.